ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 10/9/25. ಮುರಳಿ महावाक्यಗಳು मीठे बच्चे, बाबा जो तुम्हें हीरे जैसा बनाते हो उनमें कभी भी संशय नहीं आना चाहिए. संशय बुद्धि बनना माना अपना नुकसान करना. ಮಧುರ ಮಕ್ಕಳೇ, ಬಾಬಾ ತಮಗೆ ಯಾವ ವಜ್ರ ಸಮಾನರನ್ನಾಗಿ ಮಾಡ್ತಾ ಇದ್ದಾರೆ, ಇದರೊಳಗೆ ಎಂದಿಗೂ ತಮಗೆ ಸಂಶಯ ಬರಬಾರದು. ಸಂಶಯ ಬುದ್ಧಿಯವರಾಗುವುದು ಎಂದರೆ ತಮ್ಮ ಹಾನಿಯನ್ನ ಮಾಡಿಕೊಳ್ಳೋದಾಗಿದೆ. ಶಿವಬಾಬಾ ಈ ಸಂಗಮದ ಸಮಯದಲ್ಲಿ ನಾವೆಲ್ಲ ಆತ್ಮರನ್ನ ವಜ್ರ ಸಮಾನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅರ್ಥಾತ್ ವಜ್ರ ಸ್ವರೂಪ ಆಗಿರುವ ಮಕ್ಕಳು ಯಾರು ಡ್ರಾಮಾದ ಅನುಸಾರ ತಮ್ಮ ಸ್ಮೃತಿಯನ್ನ ಕಳ್ಕೊಂಡಿದ್ರು, ಆ ಸತ್ಯ ಜ್ಞಾನದ ಆಧಾರದ ಮೇಲೆ ಮತ್ತೆ ಸತ್ಯ ಸ್ಮೃತಿಯನ್ನ ಕೊಡಿಸ್ತಾ ಇದ್ದಾರೆ. ಆತ್ಮ ಸಂಪೂರ್ಣ ಜಾಗೃತ ಆಗ್ತಾ ಇದೆ. ಆತ್ಮ ತನ್ನ ಹೈಯೆಸ್ಟ್ ಕಾನ್ಶಿಯಸ್ ಅನ್ನ ವಾಪಸ್ ಪ್ರಾಪ್ತ ಮಾಡ್ಕೊಳ್ತಾ ಇದೆ. ಇದಕ್ಕೆ ಬಾಬಾ ಹೇಳ್ತಾರೆ ವಜ್ರ ಸಮಾನ ಜೀವನ ಮಾಡ್ಕೊಳ್ಳೋದು ಅಂತ. ಅಂದ್ರೆ ಜೀವನದಲ್ಲಿ ಇದೇ ಜೀವನದಲ್ಲಿ ಇರುತ್ತಾ ಜೀವನ್ಮುಕ್ತ ಸ್ಥಿತಿಯ ಅನುಭವ, ನಿಶ್ಚಿಂತ ಸ್ಥಿತಿಯ ಅನುಭವ ಆಗ್ತಾ ಇದೆ ಅಂತಂದ್ರೆ ಇದು ವಜ್ರ ಸಮಾನ ಜೀವನ. ಇದರೊಳಗೆ ಎಂದಿಗೂ ಕೂಡ ಸಂಶಯ ಬರಬಾರ್ದು ಅಂತಾರೆ ಬಾಬಾ. ಭಗವಂತನ ಪ್ರತಿಯಾಗಿ ಸಂಶಯ ಬರುವಂತಹ ಮಾತು ಅಂದ್ರೆ, ಯಾರು ಸರ್ವಶಕ್ತಿವಾನಿದ್ದಾರೆ, ಯಾರು ನಮಗೆ ತಮ್ಮ ಸಮಾನ ಮಾಡ್ಕೊಳಕ್ ಬಂದಿದ್ದಾರೆ, ಅಂತಹ ತಂದೆಯ ಪ್ರತಿಯಾಗಿ ನಮಗೆ ಯಾವುದೇ ರೀತಿಯ ನಾವು ಆಗಿರ್ತೀವಿ, ನಾವು ಸತ್ಯವಾಗಿಯೂ ಆತ್ಮ ಇದ್ದೀವಿ ಅನ್ನೋದು ಮರಿತೀವಿ ಅಂತಂದ್ರ ಇದು ಕೂಡ ಭಗವಂತನ ಪ್ರತಿ ಸಂಶಯ ಬಂದ ಹಾಗೇನೆ. ಅಂದ್ರೆ ಯಾವುದು ಈ ವಿಶ್ವ ನಾಟಕ ಮಾಯಾ ಜಗತ್ತು ಸ್ವಪ್ನದ ಜಗತ್ತಾಗಿದೆ, ಈ ಜಗತ್ತು ರಿಯಲ್ ಅನಿಸ್ತದತ್ತಂದ್ರ ಇದು ಈಶ್ವರನ ಪ್ರತಿಯಾಗಿ ಸಂಶಯ ಬಂದ ಹಾಗೇನೆ. ಅಂದ್ರೆ ಈಶ್ವರ ಪರಮಾತ್ಮ ಯಾವ ವಿಷಯದೊಳಗ ನಮಗೆ ನಮ್ಮನ್ನ ಮಾನವ ಜೀವನದಿಂದ ದೇವಮಾನವರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಈ ಕಾರ್ಯದಲ್ಲಿ ನನ್ನನ್ನ ನಾನು ಬ್ಯುಸಿ ಇಟ್ಕೊಂಡಿಲ್ಲ ಅಂತಂದ್ರ, ಅಥವಾ ನಾನು ಆ ಧಾರಣಾ ಸ್ವರೂಪ ಆಗ್ತಾ ಇಲ್ಲ ಅಂತಂದ್ರ ಇದರ ಅರ್ಥ ಪರಮಾತ್ಮನ ಪ್ರತಿಯಾಗಿ ನಮ್ಗೆ ಸಂಶಯ ಇದೆ ಅಂತಾನೆ ಅರ್ಥ. ನಮ್ಗೆ ನಿಶ್ಚಯ ಇದೆ ಅಂದ್ರೆ ಒಂದು ಕ್ಷಣವೂ ಕೂಡ ನಾವು ಪರಮಾತ್ಮನ ಸ್ಮೃತಿ ಇಲ್ಲದೆ, ಆತ್ಮಿಕ ಸತ್ಯ ಸ್ಮೃತಿ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂತಹ ತಂದೆ ಯಾರು ವಜ್ರ ಸಮಾನ ಮಾಡ್ಲಿಕ್ಕೆ ಬಂದಿದ್ದಾರೆ, ಇಂತಹ ತಂದೆ ಪ್ರತಿಯಾಗಿ ಎಂದಿಗೂ ಕೂಡ ಸ್ವಲ್ಪವೂ ಸಂಶಯ ಬರಬಾರ್ದು. ಸಂಶಯ ಬರುವುದು ಅಂತಂದ್ರೆ ನಿಮಗೆ ನೀವೇ ಬಹಳಷ್ಟು ನುಕ್ಸಾನ್ ಮಾಡ್ಕೊಳ್ಳೋದಾಗಿದೆ. ಅಂದ್ರೆ ಬಾಬಾ ಹೇಳ್ತಾರೆ, ಮಗು ನೀನು ಸಂಪೂರ್ಣ ಆತ್ಮ ಇದೆ, ನಿನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗು, ಬಾಕಿ ಇದೆಲ್ಲ ಡ್ರಾಮಾ ಇದೆ ಅಂತ. ಆದ್ರೂ ಸಹ ನಾನು ಸಂಪೂರ್ಣ ಇದೀನೂ ಇಲ್ಲ, ನಾನು ಆಗ್ತೀನೂ ಇಲ್ಲ, ನಾನು ದೇವಮಾನವ ಆಗ್ತೀನೂ ಇಲ್ಲ ಅಂತ ನನ್ ಬಗ್ಗೆನೇ ಅನಿಸ್ತದತ್ತಂದ್ರ ನನಗೆ ಇನ್ನೂ ಬಾಬನ ಮೇಲೆ ಮಹಾವಾಕ್ಯದ ಮೇಲೆ ಸಂಶಯ ಇದೆ ಅಂತ ಅರ್ಥ. ಸೊ ಬಾಬಾ ನನಗಿಷ್ಟೆಲ್ಲ ಹೇಳಿ ಆದ್ಮೇಲೂ ಕೂಡ ಮತ್ತೆ ನಾನು ಸಂಪೂರ್ಣ ಸ್ಥಿತಿ ನಾನು ಪಡಿತೀನೋ ಇಲ್ಲ, ಅಥವಾ ನಾನು ಅದಕ್ಕೆ ಯೋಗ್ಯ ಇದೀನೋ ಇಲ್ಲ ಅಂತ ಅನ್ಕೋತೀನತ್ತಂದ್ರ ಈ ಮಾಯಾ ಜಗತ್ತಿನ ಸ್ವಪ್ನದ ಈ ದೃಶ್ಯಗಳು ನನಗೆ ಇದು ರಿಯಲ್, ನಾ ಕಮ್ಜೋರ್ ಇರೋದು ರಿಯಲ್, ಅಥವಾ ನಾನು ಸ್ಟ್ರಾಂಗ್ ಇರೋದು ರಿಯಲ್, ಅಥವಾ ನಾ ಈ ಜಗತ್ತಿನೊಳಗೆ ಏನೆಲ್ಲ ಪಡ್ಕೊಂಡಿದ್ದೀನಿ ಇದೆಲ್ಲ ಖರೇನೆ ಅನುಭವ ಮಾಡ್ತಾ ಇದ್ದೀನಿ ಅಂತ ಅನಿಸ್ತದತ್ತಂದ್ರ ಬಾಬಾ ಹೇಳ್ತಾರೆ ಮಾಯಾ ಜಗತ್ತು ರಿಯಲ್ ಅನಿಸ್ತದ, ಸತ್ಯ ನಿಮಗೆ ಕಣ್ಣಿಗೆ ಕಾಣೋದೇ ಇಲ್ಲ ಅಂದ ಮೇಲೆ ಇದು ಈಶ್ವರನ ಪ್ರತಿ ಸಂಶಯ ಬುದ್ಧಿಯ ಮಾತೇ ಆಗಿದೆ. ಇದರಿಂದ ಮಕ್ಕಳೇ ನಿಮ್ಮ ಬಹಳ ನುಕ್ಸಾನ್ ಮಾಡ್ಕೊಳ್ತೀರಿ. ನುಕ್ಸಾನ್ ಆಗುದಂದ್ರೆ ಏನು? ನುಕ್ಸಾನ್ ಆಗುದು ಅಂತಂದ್ರೆ ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಏನಾದ್ರೂ ಕುಂಠಿತ ಆಗೋದು, ಅಥವಾ ನಮ್ಮ ಆರೋಗ್ಯದಲ್ಲಿ ಹಾನಿ ಆಗೋದು, ಆರೋಗ್ಯ ಕೆಡುವುದಾಗ್ಲಿ, ಅಥವಾ ಸಂಬಂಧದಲ್ಲಿ ಏನಾದ್ರೂ ಹೇರಿಪೇರ್ ಆಗಲಿ, ಈ ತರದ ನುಕ್ಸಾನ ಇಲ್ಲ. ಇವೆಲ್ಲ ಡ್ರಾಮಾದಲ್ಲಿ ಮೊದಲೇ ನೋಂದಿದೆ, ಏನಾಗ್ಬೇಕು ಏನ್ ಸಿಗ್ಬೇಕು ಎಲ್ಲವೂ ನುಕ್ಸಾನ್ ಆಗೋದು ಅಂತಂದ್ರೆ ಸಂಗಮ ಯುಗದಲ್ಲಿ ಆತ್ಮನಿಗೆ ಯಾವ ಚಾನ್ಸ್ ಇದೆಯಲ್ಲ ಜೀವನ ವಜ್ರ ಸಮಾನ ಮಾಡ್ಕೊಳ್ಳೋದು, ಹಾಗೂ ಆತ್ಮದ ಹೈಯೆಸ್ಟ್ ಸುಪ್ರೀಂ ಕಾನ್ಶಿಯಸ್ ನ ಅನುಭವ ಮಾಡ್ಲಿಕ್ಕೆ ಯಾವುದು ಪರಂ ಪ್ರಾಪ್ತಿ ಈ ಸಂಗಮ ಯುಗದಲ್ಲಿ ಆಗ್ಬೇಕಾಗಿದೆ, ಇದರಿಂದ ವಂಚಿತ ಆಗೋದು ಅಂತ ಇಷ್ಟು ಶ್ರೇಷ್ಠ ಭಾಗ್ಯವನ್ನ ಕಳ್ಕೊಳ್ಳೋದೇ
ಅತಿ ದೊಡ್ಡ ನುಕ್ಸಾನಾಗಿದೆ. ಹಿಂದಿನ ಮುರಳಿಯ ಪ್ರಶ್ನೆ, मनुष्य से देवता बनने की पढ़ाई में पास होने का मुख्य आधार क्या है? ಮನುಷ್ಯರಿಂದ ದೇವತಾ ಆಗುವಂತಹ ವಿದ್ಯೆ ಇದು ಬಹಳ ಶ್ರೇಷ್ಠ ವಿದ್ಯೆ. ಇಂತಹ ವಿದ್ಯೆ ಎಲ್ಲಿಯೂ ಯಾವ ಯೂನಿವರ್ಸಿಟಿಯಲ್ಲಿ ಯಾವ ಯುಗದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ವಿದ್ಯೆಯ ಮುಖ್ಯ ಆಧಾರ ಏನಾಗಿದೆ ಅಂತಾರೆ ಬಾಬಾ. ಪ್ರಶ್ನೆ ಉತ್ತರಿದೆ, ನಿಶ್ಚಯ. ನಿಶ್ಚಯ ಯಾವ ನಿಶ್ಚಯ? मैं ಏನಿದ್ದೀನಿ ಆತ್ಮ ಹೋನೇಕ ನಿಶ್ಚಯ. ಮೈ ಹೂ ಹೀ ಆತ್ಮ, ನಾನು ಇರುವುದೇ ಸಂಪೂರ್ಣ ಆತ್ಮ ಅಂತ. ಸಂಪೂರ್ಣ ಆತ್ಮ ಆಗ್ಬೇಕು, ಪವಿತ್ರ ಆತ್ಮ ಆಗಬೇಕು ಇಲ್ಲ. ನಾನು ಇರುವುದೇ ಸಂಪೂರ್ಣ ಆತ್ಮ, ನಾನು ಇರುವುದೇ ಪ್ಯೂರ್ ಆತ್ಮ, ನಾನು ಇರುವುದೇ ಅವಿನಾಶಿ ಸತ್ಯ ಆತ್ಮ ಇದ್ದೀನಿ ಅನ್ನುವಂಥ ನಿಶ್ಚಯ. तो निश्चय बुद्धि बनने का साहस चाहिए. अंडरलाइन. ಅನೇಕ ಬಾರಿ ಮಾಯಾ ಈ ರೀತಿ ಮೈಂಡ್ ಒಳಗೆ ಪ್ರೋಗ್ರಾಮ್ ಮಾಡ್ಬಿಟ್ಟಿದೆ. ಇಲ್ಲ ನಾ ಕಮ್ಜೋರ್ ಇದ್ದೀನಿ, ಇಲ್ಲ ನಾನು ಬಹಳ ಕಲ್ತಿಲ್ಲ, ಇಲ್ಲ ನಾನು ಬಹಳ ಕಮ್ಮಿ ಇದ್ದೀನಿ, ನಾನು ಹೆಚ್ಚು ತಿಳ್ಕೊಂಡಿಲ್ಲ, ಹೀಗೆ ಸಂಶಯವನ್ನ ಹುಟ್ಟಿಸ್ತಾ ಇರ್ತದೆ. ಅದೇ ಬಾಬಾ ಹೇಳ್ತದ, ಇದೆಲ್ಲ ಏನಿದೆ, ಕಣ್ಣಿಗೆ ಕಾಣ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ಅನುಭವ ಆಗ್ತಾ ಇದೆ ಶರೀರದ ಮೂಲಕ, ಅಂದ್ರೆ ಇದೆಲ್ಲ ಮಾಯಾ. ಇದು ಯಾವುದು ಕಣ್ಣಿಗೆ ಕಾಣ್ತಾ ಇಲ್ವೋ, ಯಾವುದು ಸ್ವಯಂ ಭಗವಂತ ತಂದೆ ಹೇಳ್ತಾ ಇದ್ದಾರೋ ಅದು ಮಾತ್ರ ಸತ್ಯ. ಆ ಸತ್ಯವನ್ನ ನೋಡುವ, ಆ ಸತ್ಯವನ್ನ ಅನುಭವಿಸುವ ಸಾಹಸ ಬೇಕಂತಾರ ಬಾಬಾ. ನಿಶ್ಚಯ ಬುದ್ಧಿ ಆಗುವ ಸಾಹಸ ಬೇಕು. ಅಂದ್ರೆ ನಾನು ಯಾರು ಇದೀನಿ ನಿಜವಾಗಿಯೂ ಸಂಪೂರ್ಣಾತ್ಮ ಅನ್ನುವ ಅನುಭವ ಮಾಡುವ ಸಾಹಸ, ನಾನು ಯಾರಲ್ಲ ಅಂತ. ಎಷ್ಟೋ ಬಾರಿ ಭಯ ಆಗ್ತದ ಯಾರಿಗೆ? ಡಿ.ಕೆ. ರೇಣುಕಾ, ನಾನು ಈ ಸತ್ಯ, ನಾನು ಇದನ್ನು ಮರಿಬೇಕೇನು, ನಾನು ಬಿಟ್ಟು ಬಿಡ್ಬೇಕಾ, ಈ ತ್ಯಾಗ ಮಾಡ್ಬೇಕಾ? ಡಿ.ಕೆ. ರೇಣುಕಾ ಅನ್ನುವಂಥದ್ದು ಎಷ್ಟು ದಿನದಿಂದ ನಾನು ಇದನ್ನು ಜೋಪಾನ್ ಮಾಡ್ಕೊಂಡ್ ಬಂದೀನಿ, ಉಳಿಸ್ಕೊಂಡ್ ಬೆಳೆಸ್ಕೊಂಡ್ ಬಂದೀನಿ, ಇದು ಸಮಾಪ್ತ ಆಗಿ ಹೋಗ್ತದೇನು ಅಂತ ಅಭಿಮಾನ ಬರ್ತದೆ. ಬಾಬಾ ಹೇಳ್ತಾರ, ಹಾ ಇದೆಲ್ಲವೂ ಸಮಾಪ್ತ ಆಗ್ತದ, ಯಾಕಂದ್ರೆ ಇದು ಸುಳ್ಳು ಸ್ಟೋರಿ, ಇದೊಂದು ಭ್ರಮೆ, ಇದೊಂದು ಸ್ವಪ್ನ ಅಷ್ಟೇ. ಡಿ.ಕೆ. ರೇಣುಕಾ ಕಾಲ್ಪನಿಕ ಸ್ಟೋರಿ, ಸತ್ಯ ಅಲ್ಲ. ಈ ವಿಶ್ವ ನಾಟಕದೊಳಗ ಆತ್ಮ ಸತ್ಯ ಇದೆ, ಪ್ಯೂರ್ ಆತ್ಮ ಸತ್ಯ ಇದೆ. ನಾ ಆತ್ಮ ಇದೀನಿ ಅನ್ನುವ ಸಾಹಸ ಬೇಕಂತಾರ ಬಾಬಾ. ಮಾಯಾ ಇಸ್ ಸಾಹಸ್ ಕೋ ತೋಡ್ತಿ ಹೇ. ಮಾಯಾ ಇದೇ ಮಹಾನ್ ಸಾಹಸ, ಈಶ್ವರ ತುಂಬುವಂತ ಸಾಹಸವನ್ನೇ ಮುರಿದು ಬಿಡ್ತದಂತ ಹೇಳ್ತಾರ ಬಾಬಾ. ಏನಂತ? ನಾನಂದ್ರೆ ದೇಹ, ಸ್ತ್ರೀ, ಪುರುಷ, ವ್ಯಕ್ತಿ, ಮದರ್, ಫಾದರ್, ಇಲ್ಲ ನಾನ್ ಜವಾಬ್ದಾರಿ ಅದ, ಈ ಜಗತ್ತಿನೊಳಗ ಇದು ಮಾಡ್ಬೇಕು, ಇವ್ರಿಗೆ ಬೆಳೆಸ್ಬೇಕು, ಇವ್ರಿನ ಚಲೋ ಮಾಡ್ಬೇಕು, ದಂಡಿಗೆ ಹಚ್ಚಬೇಕು, ಹೀಗೆ ಸಾಹಸ ಮುರಿದು ಬಿಡ್ತದಂತ ಹೇಳ್ತಾರ ಬಾಬಾ. ಈ ರೀತಿ ನಂಬಿಸ್ಬಿಡ್ತದ. ನಾ ಆತ್ಮ ಇರುವುದೇ ಸಂಪೂರ್ಣ ಶಕ್ತಿ ಇದೆ ಅನ್ನೋದನ್ನೇ ಮರೆಸ್ತದ. ಸಂಶಯ ಬುದ್ಧಿ ಬನಾ ದೇತೆ ಹೇ. ಮಾಯಾ ಸಂಶಯ ಬುದ್ಧಿ ಮಾಡ್ಬಿಡ್ತದೆ. ಸಂಶಯ ಬುದ್ಧಿ ಅಂದ್ರೆ ಸಿಂಪಲ್ ಮಾತು, ನನ್ನ ಒಂದು ಗುಪ್ತ ಶಕ್ತಿ ಏನಿದೆ ಆತ್ಮ ಅನ್ನೋದನ್ನ ಮರೆತು ಆ ಕಡೆಗೆ ಲಕ್ಷ್ಯ ಕೊಡದೆ ಕಣ್ಣಿಗೆ ಕಾಣುವ ಈ ಜಗತ್ತಿನ, ಈ ದೇಹ, ಈ ಸಂಬಂಧ ಇದು ನಿಜ ಅಂತ ಫೀಲ್ ಮಾಡಿಸೋದೇ ಸಂಶಯ. चलते चलते अगर पढ़ाई में व पढ़ाने वाले सुप्रीम टीचर में संशय आया तो अपना और दूसरों का बहुत नुकसान करते हैं. अंडरलाइन. ನಡೀತಾ ನಡೀತಾ ಒಂದ್ ವೇಳೆ ಈ ವಿದ್ಯೆಯ ಮೇಲೆ ವಿದ್ಯೆ ಏನು ಅನ್ಸೋದೇ ಇಲ್ಲ ಅಂತ, ಈ ವಿದ್ಯೆಯಿಂದ ಇಷ್ಟು ದೊಡ್ಡ ಪ್ರಾಪ್ತಿ ಇದೆ ಅಂತ ಅನ್ಸೋದೇ ಇಲ್ಲ. ಈ ವಿದ್ಯೆಯನ್ನ ಎಷ್ಟು ಮಿಸ್ ಮಾಡಿದ್ರು ನಾನು ಮಿಸ್ ಮಾಡೀನಂತಾನೆ ಅನ್ಸೋದಿಲ್ಲ, ಮಾಡ್ತಿದ್ದೀನಲ್ಲ ಅಂತ ಅನ್ಸೋದೇ ಇಲ್ಲ. ಮತ್ತೆ ಪರಂ ಟೀಚರ್, ಸುಪ್ರೀಂ ಟೀಚರ್ ಬಾಬಾ ಏನಿದ್ದಾರೆ, ಬಾಬಾ ಹೇಳೋದು ಸತ್ತಿದೆ, ಕೇವಲ ಸತ್ಯದ ದಾರಿಯಲ್ಲಿ ನಾನು ನಡಿಬೇಕು ಅಂತನೂ ಅನ್ಸೋದಿಲ್ಲ. ಯಾವುದು ಆಲ್ರೆಡಿ ಮಾಯಾ ರಾವಣನ ಪ್ರೋಗ್ರಾಮ್ 63 ಜನ್ಮದಿಂದ ನಡೀತಾ ಬಂದಿದೆ, ಅದೇ ರಿಯಲ್ ಅನಿಸ್ತದ. ಅದೇ ಮಾಡ್ಬೇಕು, ಏನಾದ್ರೂ ಮಾಡಿ ತೋರಿಸ್ಬೇಕು, ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕು, ನಾನು ಏನಾರ ಆಗಿ ತೋರಿಸ್ಬೇಕು ಅಂತ ಅನಿಸ್ತದ. ಇಂಥ ಶಿಕ್ಷಣದ ಮೇಲೆ ನಿರಾಶೆ ಬರ್ತದೆ. ಇಂಥ ಶಿಕ್ಷಣದ ಮೇಲೆ ಏನೂ ನನಗೆ ಖುಷಿ ಅನ್ಸೋದಿಲ್ಲ. ಈ ಶಿಕ್ಷಣ, ಭಗವಂತನ ಕೊಡುವಂತ ಶಿಕ್ಷಣದ ಬಗ್ಗೆ ಆಸಕ್ತಿನೇ ಹುಟ್ಟೋದಿಲ್ಲ ಅಂತಂದ್ರ ಇದು ಸಂಶಯ. ಇದರಿಂದ ತಮ್ದು ಲುಕ್ಸಾನ್ ಮಾಡ್ಕೋತೀರಿ, ಅನ್ಯರಿಗೂ ಬಹಳಷ್ಟು ಲುಕ್ಸಾನ್ ಮಾಡ್ತೀರಿ ಅಂತಾರ ಬಾಬಾ. ತಮ್ಮ ಲುಕ್ಸಾನ್ ಅಂದ್ರೆ ತಾವೇನ್ ಅತೀಂದ್ರಿಯ ಸುಖದ ಅನುಭವ ಮಾಡ್ಬೇಕು. ಈ ಸಂಗಮ ಯುಗದಲ್ಲಿ ಅತ್ಯಂತ ಆನಂದದ ಸ್ಥಿತಿಯ
ಪರಮಾನಂದ ಮತ್ತು ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಬೇಕು ಮತ್ತು ಅನ್ಯರಿಗೂ ತಮ್ಮ ಮೂಲಕ ಮಾಡಿಸೋದಿದೆ. ಇದೆಲ್ಲವೂ ನುಕ್ಸಾನ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ್, सुप्रीम टीचर की पढ़ाई हमें नर से नारायण बनाने वाली है. इसी निश्चय से अटेंशन देकर पढ़ाई पढ़नी है. अंडरलाइन, ಸುಪ್ರೀಂ ಟೀಚರ್ನ ಈ ವಿದ್ಯೆ ನಮಗೆ ನರನಿಂದ ನಾರಾಯಣ ಮಾಡುವಂತದ್ದಾಗಿದೆ. ಈ ನಿಶ್ಚಯದಿಂದ ಗಮನ ಕೊಟ್ಟು ವಿದ್ಯೆಯನ್ನ ಓದ್ಬೇಕು ಅಂತ ತಿಳ್ಕೊಡ್ರಿ. ಇದು ಸುಪ್ರೀಂ ಟೀಚರ್ನ ವಿದ್ಯೆ. ಈ ವಿದ್ಯೆ ನಮ್ಮನ್ನ ಏನ್ ಮಾಡ್ತದೆ? ನರನಿಂದ ನಾರಾಯಣ. ನಾರಾಯಣ ಅಂದ್ರೆ ಸಂಪೂರ್ಣತೆ ಅಂತ. ನಾರಾಯಣ ಆಗೋದು ಅಂದ್ರೆ ನಾ ಆತ್ಮ ಸಂಪೂರ್ಣ ಇದೀನಿ ಅನ್ನುವ ಸತ್ಯದ ಅನುಭವ ಮಾಡೋದು ಅಂತ. ನಾರಾಯಣ ಅಂದ್ರೆ ನಿಶ್ಚಿಂತತೆ ಅಂತ. ಯಾವಾಗ ನಾ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ತೀನಿ, ನಾ ಆಟೋಮೆಟಿಕ್ ನಿಶ್ಚಿಂತವಾಗಿ ಬಿಡ್ತೇನೆ. ಯಾಕಂದ್ರೆ ಆತ್ಮ ಅನ್ಟಚ್ಡ್ ಇದೆ. ಆತ್ಮ ಇದೆಲ್ಲದರಿಂದ ಪರೇ ಇದೆ. ಈ ನಾಟಕದಿಂದ ಚಿಂತೆ ನಾಟಕದಲ್ಲಿದೆ. ನಾಟಕದಿಂದ ಪರೇ ಆತ್ಮನ ಒಂದು ಸ್ಥಿತಿ ನಿಶ್ಚಿಂತತೆ ಇದೆ. ನಾರಾಯಣ ಆಗೋದು ಅಂದ್ರೆ ಸ್ಥೂಲ ರೂಪದಲ್ಲಿ ಸತ್ಯುಗದಲ್ಲಿ ನಾರಾಯಣನ ಶರೀರ ಧರಿಸೋದು, ಜೀವನ ಮಾಡೋದು ಅಂತಲ್ಲ. ನಾರಾಯಣ ಆಗೋದು ಅಂದ್ರೆ ಈ ಪ್ರೆಸೆಂಟ್ ಟೈಮ್ ಒಳಗ ನಾರಾಯಣನ ಸಂಪೂರ್ಣ ನಿಶ್ಚಿಂತ ಸ್ಥಿತಿ. ನಾರಾಯಣ ಆಗೋದು ಅಂತಂದ್ರೆ ಸಂಪೂರ್ಣ ಹೈಯೆಸ್ಟ್ ಆತ್ಮಿಕ ಅವಸ್ಥಾ. ನಾರಾಯಣ ಆಗೋದು ಅಂದ್ರೆ ಸಂಪೂರ್ಣ ಸುಖಿ, ಸಂಪೂರ್ಣ ಆನಂದ ಸ್ವರೂಪ, ಸಂಪೂರ್ಣ ಮಗ್ನ ಅವಸ್ಥಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ವಿದ್ಯೆ ನನ್ನನ್ನ ಆ ಸತ್ಯ ಹೈಯೆಸ್ಟ್ ಸ್ವರೂಪದವರೆಗೆ ಮುಟ್ಟಿಸ್ಲಿಕ್ಕೆ ನಮಗೆ ಸಹಾರ ಆಗಿದೆ ಅಂದ್ಮೇಲೆ ಸುಪ್ರೀಂ ಟೀಚರ್ನ ಈ ವಿದ್ಯೆ ನಮಗೆ ನರನಿಂದ ನಾರಾಯಣ ಮಾಡುವಂಥದ್ದು. ಇದ್ರ ಮೇಲೆ ಪೂರಾ ನಿಶ್ಚಯ ಇರ್ಲಿ ಅಂತಾರೆ ಬಾಬಾ. ಗಮನ ಕೊಟ್ಟು ಅಟೆನ್ಷನ್ ದಿಂದ ಈ ವಿದ್ಯೆಯನ್ನ ಓದ್ರಿ. ಪಡಾನೆ ವಾಲೆ ಟೀಚರ್ ಕೋ ನಹಿ ದೇಖನಾ ಹೇ. ಅಂಡರ್ಲೈನ್, ಓದಿಸುವಂತ ಟೀಚರ್ ಅಂದ್ರೆ ಯಾರು? ಈ ವಿದ್ಯೆ ಯಾರು ಹೇಳ್ತಾ ಇರೋದು? ಶಿವ ಬಾಬಾ. ಶಿವ ಬಾಬಾರ ಈ ವಿದ್ಯೆಯನ್ನ ಓದಿ ಹೇಳಲಿಕ್ಕೆ ಅನೇಕ ಜನ ನಿಮಿತ್ತ ಅಕ್ಕಂದ್ರಿದ್ದಾರೆ, ಅನೇಕ ಜನ ಅಣ್ಣಂದ್ರಿದ್ದಾರೆ, ಯಾರೋ ಇದ್ದಾರೆ. ಇಲ್ಲಿ ಓದಿ ಹೇಳ್ತಾರಲ್ಲ ಅವರಿಗೆ ನೋಡ್ಬೇಡ್ರಿ ಅಂತಾರ ಬಾಬಾ. ಈ ವಿದ್ಯೆ ಯಾರು ಹೇಳಿದಾರಲ್ಲ ನಿರಾಕಾರ ಶಿವ ಬಾಬಾ, ಅವರಿಗೆ ನೋಡ್ರಿ. ಯಾಕೆ ಅಂದ್ರೆ ಓದಿ ಹೇಳುವಂತವರ ಕ್ಯಾರೆಕ್ಟರ್ ಅನ್ನ ನೋಡಿದ್ರಿ ಅಂದ್ರ, ನೀವ್ ಅವರ ಒಂದು ಪರ್ಸನಾಲಿಟಿ ನೋಡ್ತೀರಂದ್ರ, ಅವರ ರೋಲ್ ನೋಡ್ತೀರಂದ್ರ, ರೋಲ್ ಕಲಿಯುವುದಿದೆ, ರೋಲ್ ನಲ್ಲಿ ಡಿಫೆಕ್ಟ್ ಇದೆ, ರೋಲ್ ನಲ್ಲಿ ಅನೇಕ ಕಮಜೋರಿಗಳದಾವ. ಹೀಗಾಗಿ ನೀವು ಓದುವಂತವ ಶರೀರಧಾರಿಗಳನ್ನ ನೋಡಿದ್ರಿ ಅಂದ್ರೆ, ಓದುವ ಟೀಚರ್, ಓದಿ ಹೇಳುವ ಟೀಚರ್ ನೋಡ್ಬಿಟ್ರೆ ಏನ್ ಅನ್ಸ್ಬಿಡ್ತದ? ಈ ವಿದ್ಯೆನೂ ಅಷ್ಟೇ ಸಾಧಾರಣ ಇದೆ ಏನೋ, ಇವರೇ ಹೇಳ್ತಾ ಇದ್ದಾರೇನೋ, ಇವರೇ ಇನ್ನ ಕಂಪ್ಲೀಟ್ ಆಗಿಲ್ಲ, ನಮಗೇನ್ ಹೇಳ್ತಾರ ಅಂತ ಸಂಶಯ ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಓದಿ ಹೇಳುವಂತ ಟೀಚರ್ ಅನ್ನ ನೋಡ್ಬೇಡ್ರಿ, ಸಂಪೂರ್ಣ ಸತ್ಯ ಅವರ ಆತ್ಮ ನೋಡ್ರಿ. ಇಲ್ಲ ಈ ವಿದ್ಯೆಯನ್ನ ಯಾರು ನನಗೆ ಹೇಳಿದಾರಲ್ಲ, ಈ ನಾಲೆಜ್ ನ ಸೋರ್ಸ್ ಇದಾರಲ್ಲ ನಿರಾಕಾರ ಬಾಬಾ, ಅವರನ್ನ ಮಾತ್ರ ನೋಡ್ರಿ ಅಂತಾರ ಬಾಬಾ. सेकेंड पॉइंट, देही अभिमानी बनने का पुरुषार्थ करना है. ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡ್ರಿ. ಬಾಬಾ ಮತ್ತೆ ನೆನಪಿಸಿಕೊಡ್ತಾರೆ, ಈ ವಿದ್ಯೆಯ ಮೂಲ ಒಂದು ಅವಶ್ಯಕತೆ, ಈ ಮೂಲ ಒಂದು ಲಕ್ಷ್ಯ ಆಗಿದೆ ಆತ್ಮ ಅಭಿಮಾನಿ ಆಗೋದು. ಮರ್ಜೀವಾ ಬನೆ ಹೇ तो इस शरीर के भार को छोड़ देना है. ಮರ್ಜೀವ ಆಗೇ ಬಿಟ್ಟಿರಂದ್ಮೇಲೆ, ಈ ಒಂದು ಜಗತ್ತಿನಿಂದ ಸತ್ಯ ಹೋಗಿದಿರತ್ತಂದ್ಮೇಲೆ ಬಾಬಾ ಹೇಳ್ತಾರ, ನಾ ದೇಹ, ನಾನ್ BK, ನಾನ್ ಸ್ಟೂಡೆಂಟ್, ನಾನ್ ಟೀಚರ್, ನಾನು ಬ್ರಹ್ಮ ಕುಮಾರ್ ಕುಮಾರಿ, ಈ ದೇಹ ಭಾನನೂ ಮರ್ತ್ ಬಿಡ್ರಿ ಅಂತಾರ ಬಾಬಾ. ಅಷ್ಟು ಸಂಪೂರ್ಣ ಆತ್ಮ ಆಗಿರುವ ಅನುಭವ ಮಾಡ್ರಿ. ಪುಣ್ಯ ಆತ್ಮ ಬನ್ನಾ ಹೇ, ಕೋಯಿ ಬಿ ಪಾಪ ಕರ್ಮ ನಹಿ ಕರ್ನಾ ಹೇ. ಪುಣ್ಯಾತ್ಮ ಆಗೋದು ಅಂದ್ರೆ ನಾನೇನಿದ್ದೀನಿ ಆ ಸತ್ಯವನ್ನ ಅನುಭವ ಮಾಡೋದು. ನಾನು ಸಂಪೂರ್ಣ ಆತ್ಮ, ನಾನು ಸತ್ಯ ಆತ್ಮ ಇದ್ದೀನಿ, ಮತ್ತೆ ನಾನು ಸಂಪೂರ್ಣ ನಿರ್ವಿಕಾರಿ ಇದ್ದೀನಿ, ಸಂಪೂರ್ಣ ಪಾವನ ಇದ್ದೀನಿ, ನಾನು ಸಂಪೂರ್ಣ ಇದೀನಿ, ಆಗುವುದೇನೂ ಇಲ್ಲ, ನಾನು ಇದೀನಿ ಅನ್ನುವ ನಾಲೆಜ್ ನನಗೆ ಬಾಬಾ ಕೊಟ್ಟಾರ. ನಾನು ಇದೀನಿ, ಇದೇ ಪುಣ್ಯಾತ್ಮ ಆಗೋದು. ಕೊಯ್ ಬಿ ಪಾಪ ಕರ್ಮ ನಹಿ ಕರ್ನ. ಯಾವ ಪಾಪ ಕರ್ಮ ಮಾಡ್ಬೇಡ್ರಿ ಅಂದ್ರೆ
ಯಾವುದು ಕ್ಯಾರೆಕ್ಟರ್ ಅಲ್ಲಿ ನಡೀತಾ ಇದೆ, ಈ ಸಿನಿಮಾ ಟಿವಿಯಲ್ಲಿ ನಡೀತಾ ಇದೆ, ಅದರಲ್ಲಿ ಈ ರೋಲ್ ಕೂಡ ಆಕ್ಟಿಂಗ್ ಮಾಡ್ತಾ ಇದೆ, ಇದ್ರ ಮೂಲಕ ಏನೇ ನಡೀತದಂದ್ರ, ಏನೇ ತಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಇದನ್ನ ರಿಯಲ್ ಅಂತ ಫೀಲ್ ಮಾಡ್ಬೇಕು. ರಿಯಲ್ ಅಂತ ಅನುಭವ ಮಾಡುವುದ ಪಾಪ ಕರ್ಮ ಮಾಡೋದಾಗಿದೆ. वरदान स्वदर्शन चक्र की स्मृति से सदा संपन्न स्थिति का अनुभव करने वाले माला माल भव. ಸ್ವದರ್ಶನ ಚಕ್ರದ ಸ್ಮೃತಿಯಿಂದ ಸದಾ ಸಂಪನ್ನ ಸ್ಥಿತಿಯ ಅನುಭವ ಮಾಡುವಂತಹ ಭರ್ಪೂರ್ ಮಾಲಾಮಾಲ್ ಭವ. ಬಾಬನ್ ವರದಾನ್ ಇದೆ, ಭರ್ಪೂರ್ ಆಗ್ರಿ, ಮಾಲಾಮಾಲ್ ಆಗ್ರಿ. ಹೇಗೆ? ಸ್ವದರ್ಶನ ಚಕ್ರದ ಸ್ಮೃತಿಯಿಂದ. ಸ್ವದರ್ಶನ ಚಕ್ರ ಎಲ್ಲಿದೆ? ಡ್ರಾಮಾದಲ್ಲಿದೆ. ಚಕ್ರ ಡ್ರಾಮಾದಿದೆ. ಡ್ರಾಮಾದ ಚಕ್ರ ತಿರುಗಿಸ್ಬೇಕಂದ್ರೆ ನಾನು ಡ್ರಾಮಾದಿಂದ ಪರೆ ಇರ್ಬೇಕು. ಆತ್ಮ ಆದಾಗ, ಡ್ರಾಮಾದಿಂದ ಪರೆ ಆದಾಗ ಈ ಡ್ರಾಮಾದಲ್ಲಿ ಏನಿದೆ ದೃಶ್ಯಗಳದೆಲ್ಲವನ್ನು ನಾ ಆತ್ಮ ದರ್ಶನ ಮಾಡ್ತೀನಿ. ನಾ ಆತ್ಮ ಯಾವ ಒಂದು ಹೈಯೆಸ್ಟ್ ಸ್ಟೇಜ್ ಒಳಗಿದ್ದೆ, ನಾನೇ ಆತ್ಮ ಸತೋ ಪ್ರಧಾನ್ ಸತ್ಯುಗಿ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡ್ಲಿಕ್ಕೆ ಶುರು ಮಾಡಿದೆ. ಹೀಗೆ ಸೃಷ್ಟಿಯ ಆದಿಯಿಂದ ಸೃಷ್ಟಿಯ ಅಂತಿಮದವರೆಗೂ ನಾನು ಆತ್ಮ ಈ ನಾಟಕದಲ್ಲಿ ನನ್ನ ಪಾರ್ಟ್ ಅನ್ನ ಪ್ಲೇ ಮಾಡುವುದನ್ನ ನಾನು ಸ್ವಯಂ ನೋಡ್ತೀನಿ. ಈಗ ಸ್ವದರ್ಶನ ಅಂತಾರ ಬಾಬಾ. ಸ್ವದರ್ಶನ ಚಕ್ರದ ಸ್ಮೃತಿಯಿಂದ ಸಂಪನ್ನ ಸ್ಥಿತಿಯ ಅಂದ್ರೆ ಅರ್ಥಾತ್ ನಾ ಆತ್ಮ ಸಂಪನ್ನ ಇದೀನಿ. ರೋಲ್ ನಲ್ಲಿ ಸತ್ಯಯುಗದಲ್ಲಿ ಸತೋಪ್ರಧಾನ, ದ್ವಾಪರ ಯುಗದಲ್ಲಿ ಡಿಫೆಕ್ಟ್, ಕಲಿಯುಗದಲ್ಲಿ ಕಂಪ್ಲೀಟ್ ಡಿಫೆಕ್ಟ್ ಅಲ್ಲೇ ಇರೋದು. ರೋಲ್ ಒಳಗಿದೆ, ನಾ ಆತ್ಮ ಸಂಪೂರ್ಣ ಇದೀನಿ ಅನ್ನುವ ಅನುಭವ ಯಾವಾಗ ಆಗ್ತದ? ರೋಲ್ ಕಾನ್ಶಿಯಸ್ನಾಗ ಇದ್ದಾಗಲ್ಲ. ರೋಲ್ ಇಂದ, ಡ್ರಾಮಾದಿಂದ ಪರೆ ನನ್ನ ಆತ್ಮಿಕ ಸಂಪೂರ್ಣ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಆಗ್ತೀನಿ, ಆಗ ಈ ಕಾಲಚಕ್ರದಲ್ಲಿ ನಾನು ಏನ್ ರೋಲ್ ಪ್ಲೇ ಮಾಡ್ತೀನಿ ಅದನ್ನ ದರ್ಶನ ಮಾಡ್ತೀನಿ. ಅವಾಗ ಅನ್ಸ್ತದೆ ಇದು ರೋಲ್ ಇಂದ ನಾ ಆತ್ಮ ಭಿನ್ನ ಇದೀನಿ, ನಾ ಸಂಪೂರ್ಣ ಇದೀನಿ ಅನ್ನುವಂತ ಸತ್ಯದ ಅನುಭವ ಆದಾಗ್ಲೇನೆ ಭರ್ಪೂರತೆ ಅನುಭವ ಆಗ್ತದೆ. जो सदा स्वदर्शन चक्रधारी है वह माया के अनेक प्रकार के चक्रों से मुक्त रहते हैं. ಅಂಡರ್ಲೈನ್, ಯಾರು ಸದಾ ಸ್ವದರ್ಶನ ಚಕ್ರಧಾರಿ ಇದ್ದಾರೆ ಅವರು ಮಾಯೆಯ ಎಲ್ಲಾ ಪ್ರಕಾರದ ಚಕ್ರದಿಂದ ಮುಕ್ತಿರ್ತಾರ. ಯಾಕಂದ್ರೆ ಯಾರು ಸ್ವದರ್ಶನ ಚಕ್ರಧಾರಿ ಇದ್ದಾರೆ ಅವರು ಡ್ರಾಮಾದಿಂದ ಪರೆ ಆತ್ಮಿಕ ಸ್ಥಿತಿಯಲ್ಲಿದ್ದಾರೆ. ಡ್ರಾಮಾದಿಂದ ಪರೆ ಇರುವ ಕಾರಣದಿಂದ ಸಮಸ್ಯೆಗಳು ಮಾಯಾ ಡ್ರಾಮಾದಲ್ಲಿದೆ. ಸೊ ಡ್ರಾಮಾದಲ್ಲಿರುವಂತ ಅನೇಕ ಮಾಯಾ ಚಕ್ರದಿಂದ ಅವರು ಪರೆ ಇರ್ತಾರೆ. ಡ್ರಾಮಾದಿಂದನೇ ಪರಿಸ್ಥಿತಿ ಇದೆ ಅಂದ್ಮೇಲೆ ಡ್ರಾಮಾದಲ್ಲಿರುವಂತ ಮಾಯೆ ಚಕ್ರ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. एक सुदर्शन चक्र अनेक व्यर्थ चक्रों को खत्म करने वाला है. ಅಂಡರ್ಲೈನ್, ಒಂದು ಸ್ವದರ್ಶನ ಚಕ್ರ. ನಾನು ಒಮ್ಮೆ ಆತ್ಮ ನನ್ನ ಈ ವಿಶ್ವ ನಾಟಕದ ಎಲ್ಲಾ ದೃಶ್ಯಗಳನ್ನ ನೋಡ್ತೀನಿ ಅಂತಂದ್ರ ಇದು ನನ್ನ ಅನೇಕ ವ್ಯರ್ಥ ಚಕ್ರಗಳಿಂದ ಮುಕ್ತ ಮಾಡುವಂತದ್ದಾಗಿದೆ. ಮಾಯಾಕೋ ಭಗಾನೆ ವಾಲಾ ಹೇ, ಮಾಯೇನ ದೂರ ಮಾಡಿಸುವಂಥದ್ದು. ಉನ್ಕೆ ಆಗೆ ಮಾಯಾ ಟೆಹರ್ ನಹೀ ಸಕ್ತಿ. ಯಾರು ಸ್ವದರ್ಶನ ಚಕ್ರಧಾರಿ ಇದ್ದಾರೆ ಅವ್ರ ಎದುರುಗಡೆಗೆ ಮಾಯಾ ನಿಲ್ಲಿಕ್ ಸಾಧ್ಯನೇ ಇಲ್ಲ. स्वदर्शन चक्रधारी बच्चे सदा संपन्न होने के कारण अचल रहते हैं. विशेष अंडरलाइन, ಸ್ವದರ್ಶನ ಚಕ್ರಧಾರಿ ಆತ್ಮರು ಸಂಪನ್ನ ಆಗಿರುವ ಕಾರಣ, ಅಂಡರ್ಲೈನ್ ಸಂಪನ್ನ ಆಗ್ತಾರಲ್ಲ, ಆಗಬೇಕು ಅಲ್ಲ, ಆಗಿರುವ ಕಾರಣ. ಸ್ವದರ್ಶನ ಅಂದ್ರೆ ಡ್ರಾಮಾದಿಂದ ಪರ್ಯಾದಂತ ನಿರಾಕಾರ ಸ್ಥಿತಿ. ಈ ನಿರಾಕಾರಿ ಸತ್ಯ ಸ್ಥಿತಿಯಲ್ಲಿರೋದ್ರಿಂದ ಅವರು ಸಂಪನ್ನ ಇರ್ತಾರ. ಸಂಪನ್ನ ಆಗಿರುವ ಕಾರಣ ಅಚ್ಚಲ್ ಇರ್ತಾರ. ಆತ್ಮ ಅಚ್ಚಲ್ ಇದೆ. ಯಾವುದು ದೇಹಭಾನ ಹಲ್ಚಲ್ ಇದೆ, ಆತ್ಮ ಅಚಲ್ ಇದೆ. ದೇಹಭಾನದಲ್ಲಿ ಅಥವಾ ರೋಲ್ ಕಾನ್ಶಿಯಸ್ ನಲ್ಲಿ ಹಲ್ಚಲ್ ಇದೆ. ಹೀಗಾಗಿ ಆತ್ಮಸ್ಥಿತಿಯಲ್ಲಿ ಇರುವಂತವರು ಅಚಲ್ ಇರ್ತಾರೆ. ಸ್ವಯಂ ಕೋ ಮಾಲಾಮಾಲ್ ಅನುಭವ ಕರ್ತೆ ಹೇ. ಅಂಡರ್ಲೈನ್, ಅವರು ಅನುಭವ ಮಾಡ್ತಾರ. ಯಾಕಂದ್ರೆ ಸ್ವದರ್ಶನ ಸ್ಥಿತಿ ಅಂತಂದ್ರೆ ಡ್ರಾಮಾದಿಂದ, ಈ ವಿಶ್ವ ನಾಟಕದಿಂದ ಡಿಟ್ಯಾಚ್ ಆಗಿರುವಂತಹ ಸತ್ಯ ಆತ್ಮಿಕ ಸ್ಥಿತಿ. ಆತ್ಮಿಕ ಸ್ಥಿತಿಯಲ್ಲಿ ಇರುವಂತವ್ರು ಸಂಪನ್ನ ಇರ್ತಾರೆ. ಸಂಪನ್ನ ಇರುವ ಕಾರಣ ಅಚ್ಚಲ್ ಇರ್ತಾರೆ. ಅಚ್ಚಲ್ ಇರುವ ಕಾರಣದಿಂದ ಮಾಲಾ ಮಾಲ್ ಭರ್ಪೂರ್ ಕಂಪ್ಲೀಟ್ನೆಸ್ ನ ಅನುಭವ ಮಾಡ್ತಾರೆ. ಮಾಯಾ ಖಾಲಿ ಕರ್ನೆ ಕಿ ಕೋಶಿಶ್ ಕರ್ತಿ ಹೈ, लेकिन वे सदा खबरदार सुजाग जागती ज्योत रहते हैं.
इसीलिए माया कुछ भी कर नहीं पाती। ವಿಶೇಷ ಅಂಡರ್ಲೈನ್, ಯಾವಾಗ ನಮ್ಮ ಆತ್ಮಿಕ ಹೈಯೆಸ್ಟ್ ಸ್ಥಿತಿಯಲ್ಲಿ ಇರ್ತೀವಿ, ಸುಪ್ರೀಂ ಕಾನ್ಶಿಯಸ್ ಅಲ್ಲಿ ಇರ್ತೀವಿ, ಅಂತ ಸ್ಥಿತಿಯೊಳಗಿದ್ದಾಗ ಬಾಬಾ ಹೇಳ್ತಾರ ಮಾಲ ಭರ್ಪೂರ್ ಅನುಭವ ಆಗ್ತದ. ಆದ್ರೂ ಮಾಯಾ ಈ ಸಂಪೂರ್ಣತೆಯಿಂದ ಖಾಲಿ ಮಾಡ್ಲಿಕ್ಕೆ ನೋಡ್ತದ. ಇದು ವಿಶೇಷ ಗಮನ ಕೊಡ್ಬೇಕಾದಂತ ಮಾತು. ಖಾಲಿ ಮಾಡೋದು ಅಂದ್ರೆ ನನ್ನ ಸತ್ಯವನ್ನ ಮರೆಸಿ ಡ್ರಾಮಾದಲ್ಲಿ ನಡೆಯುವ ಘಟನೆಗಳೇ ರಿಯಲ್ ಅಂತ ಅನುಭವ ಮಾಡಿಸ್ತದ. ಅಂದ್ರೆ ದೇಹದಲ್ಲಿ ತೊಂದರೆ ಆದಾಗ ನಾನ್ ರೋಗಿ ಇದೀನಿ ಅಂತ ಅನುಭವ ಮಾಡಿಸ್ತದ. ನನ್ಗೇನು ಆರೋಗ್ಯನೇ ಇಲ್ಲ, ನಾ ರೋಗಿ ಇದೀನಿ ಅಂತ ಅನುಭವ ಮಾಡಿಸ್ತದ. ನಾ ಯಾವ್ದಾದ್ರೂ ಉನ್ನತ ಪದವಿಯೊಳಗಿದ್ದೀನಂದ್ರ ನಾ ಅಧಿಕಾರಿ ಇದೀನಿ ಅನ್, ನಾ ಇನ್ಚಾರ್ಜ್ ಇದೀನಿ ಅನ್, ನಾನ್ ಬಹಳ ದೊಡ್ಡ ಪೊಸಿಷನ್ ಉಳ್ಳಂತ ಕ್ಯಾರೆಕ್ಟರ್ ಇದೀನಿ ಅಂತ ಅನುಭವ ಮಾಡಿಸ್ತದ. ಅದು ಕಮ್ಜೋರರ ಫೀಲ್ ಮಾಡಿಸ್ತದ. ಇಲ್ಲ ಡ್ರಾಮಾದ ಶ್ರೇಷ್ಠ ಪದವಿನೇ ನಾನ್ ಇದೀನಿ ಅಂತ ಅನುಭವ ಮಾಡಿಸ್ತದೆ. ನಾ ಡಾಕ್ಟರ್ ಇದೀನಿ, ನಾ ಇಂಜಿನಿಯರ್ ಇದೀನಿ, ನಾ ಮದರ್ ಇದೀನಿ, ನಾ ಶ್ರೀಮಂತ್ ಇದೀನಿ ಅಂತ. ಹಿಂಗೆ ನನ್ ಸತ್ಯದಿಂದ ದೂರ ಮಾಡ್ಬಿಡ್ತದ ಮಾಯಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆದ್ರೆ ಯಾರು ಸ್ವದರ್ಶನ ಚಕ್ರಧಾರಿ ಇದ್ದಾರೆ, ಯಾರು ಸಂಪೂರ್ಣತೆ ಅನುಭವ ಮಾಡ್ತಾರೋ ಅವರು ಸದಾ ಎಚ್ಚರಿಕೆಯಿಂದ ಇರ್ತಾರೆ, ಅವರು ಜಾಗೃತೆ ಇರ್ತಾರ. ಇದು ನಾಟಕ ಭ್ರಮೆ, ಇದು ನಾಟಕ ಒಂದು ಸ್ವಪ್ನ ಆಗಿದೆ, ನಾ ಆತ್ಮ ಸತ್ತಿದ್ದೀನಿ ಅನ್ನುವಂತಹ ಜಾಗೃತ ಸ್ಥಿತಿಯಲ್ಲಿ ಇರ್ತಾರೆ, ಜಾಗೃತ ಜ್ಯೋತಿಯಾಗಿರ್ತಾರೆ. ಈ ಕಾರಣದಿಂದ ಅವರಿಗೆ ಮಾಯಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಿಸ್ಕೆ ಪಾಸ್ ಅಟೆನ್ಷನ್ ರೂಪಿ ಚೌಕಿದಾರ್ ಸುಜಾಗ್ ಹೇ ವಹಿ ಸದಾ ಸೇಫ್ ಹೇ. ಯಾರ ಹತ್ರ ಅಟೆನ್ಷನ್ ಅನ್ನುವಂತಹ ಚೌಕಿದಾರ್ ವಾಚ್ಮಾನ್ ಜಾಗೃತ ಇರ್ತಾನ, ಅವ್ರು ಸದಾ ಸೇಫ್ ಇರ್ತಾರೆ. ಅಂದ್ರೆ ಯಾರ ಬುದ್ಧಿ, ಯಾರ ವಿವೇಕ್ ಸದಾ ಜಾಗೃತಿ ಇರ್ತದ. ನಾ ಆತ್ಮ ಇದ್ದೀನಿ, ನಾನು ಮಾಯಾ ಅಲ್ಲ, ನಾ ಆತ್ಮ ಇದ್ದೀನಿ ಶರೀರ ಅಲ್ಲ, ನಾ ಆತ್ಮ ಇದ್ದೀನಿ ಭಾನ್ ನಾನಲ್ಲ ಅನ್ನುವಂಥದ್ದು ಒಂದು ಗಮನ ಯಾರಿಗಿರ್ತದಲ್ಲ ಅವರು ಸದಾ ಸೇಫ್ ಇರ್ತಾರೆ ಮಾಯೆಯಿಂದ. ಸ್ಲೋಗನ್, आपके बोल ऐसा समर्थ हो जिसमें शुभ व श्रेष्ठ ಭಾವನಾ समाई हुई हो. ತಮ್ಮ ಮಾತು ಇಷ್ಟು ಶ್ರೇಷ್ಠ ಸಮರ್ಥ ಆಗಿರ್ಬೇಕು, ಅದರಲ್ಲಿ ಶುಭ ಮತ್ತು ಶ್ರೇಷ್ಠ ಭಾವನೆ ಸಂಪನ್ನಗೊಂಡಿರ್ಬೇಕು ಅಂತ. ಅಂದ್ರೆ ನಾ ಆತ್ಮ ಆಗಿರುವಂತ ಸ್ಮೃತಿಯಲ್ಲಿ ಇದ್ದುಕೊಂಡು ಒಂದ್ ವೇಳೆ ಕ್ಯಾರೆಕ್ಟರ್ ಏನೇ ಮಾತಾಡ್ತಾ ಇದೆ ಅಂತಂದ್ರ, ಕ್ಯಾರೆಕ್ಟರ್ ಮಾತಾಡ್ತಾ ಇದೆ, ನಾನ್ ಮಾತಾಡ್ತಾ ಇಲ್ಲ, ಮಾತಿನಿಂದಲೂ ಪರೆ ಸ್ಥಿತಿಯಲ್ಲಿನ ಆತ್ಮ ಇದ್ದಾಗ ಅವಶ್ಯ ಮಾತಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ ಸಮಾವೇಶ ಆಗಿರ್ತದೆ ಅಂತಾರೆ ಬಾಬಾ. ಅದಕ್ಕೆ ಇಶಾರೆ, ಅಬ್ ಲಗನ್ ಕಿ ಅಗ್ನಿ ಕೋ ಪ್ರಜ್ವಲಿತ್ ಕರ್ ಯೋಗ ಕೋ ಜ್ವಾಲಾರೂಪ ಬನಾವೋ. ಈಗ ಒಂದು ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿ ಯೋಗದ ಜ್ವಾಲಾರೂಪ ಮಾಡ್ಕೊಡ್ರಿ. ಪಾವರ್ಫುಲ್ ಯಾದ್ ಕೆ ಲಿಯೆ ಸಚ್ಚೆ ದಿಲ್ ಕಾ ಪ್ಯಾರ್ ಚಾಹಿಯೆ. ಶಕ್ತಿಶಾಲಿ ನೆನಪು ಬರ್ಬೇಕು ಅಂದ್ರೆ ಸತ್ಯ ಹೃದಯದ ಪ್ರೀತಿ ಬೇಕು ಅಂತಾರ ಬಾಬಾ. ಪರಮಾತ್ಮನ ಮೇಲೆ ಎಂತ ಪ್ರೀತಿ ಬೇಕು? ಕ್ಯಾರೆಕ್ಟರ್ ಕಾನ್ಶಿಯಸ್ ಅಲ್ಲಿ ಇರುವಂತ ಪ್ರೀತಿ ಅಲ್ಲ, ಭಕ್ತ ಆತ್ಮ ಆಗಿ ಪ್ರೀತಿ ಅಲ್ಲ, ಮನಸ್ಸಿನ ಪ್ರೀತಿ ಅಲ್ಲ, ಹೃದಯದ ಪ್ರೀತಿ. ಹೃದಯದ ಪ್ರೀತಿ ಅಂದ್ರೆ ಮೇ ಆತ್ಮ ಹೂ, ಈ ದೃಢ ಸಂಕಲ್ಪ, ನಾನು ಇರುವುದೇ ಸಂಪೂರ್ಣ ಆತ್ಮ ಆಗಿರುವ ಯಾವ ಪ್ರೇಮ ಇದೆಯಲ್ಲ ಇದು ಸತ್ಯ ಪ್ರೇಮ. ಸಚ್ಚಿ ದಿಲ್ ವಾಲೆ ಸೆಕೆಂಡ್ ಮೇ ಬಿಂದು ಬಂದ್ ಬಿಂದು ಸ್ವರೂಪ ಯಾದ್ ಕರ್ ಸಕ್ತೆ ಹೇ. ಸತ್ಯ ಹೃದಯದವರು, ನಾ ಇರುವುದೇ ಆತ್ಮ ಇದೆ ನಾನು ಸತ್ಯ ಯಾರಿಗಿರ್ತದ ಅವ್ರು ಒಂದ್ ಸೆಕೆಂಡ್ ಅಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನ ನೆನಪು ಮಾಡ್ತಾರೆ. ಸಚ್ಚೆ ದಿಲ್ ವಾಲೆ ಸಚ್ಚೆ ಸಾಹೇಬ್ ಕೋ ರಾಜಿ ಕರ್ನೆ ಕೆ ಕಾರಣ. ಸತ್ಯ ಹೃದಯದ ಮಕ್ಕಳು ಸತ್ಯ ಸಾಹೇಬ್ ಭಗವಂತನನ್ನ ರಾಜಿ ಮಾಡುವ ಕಾರಣ ಬಾಬಾ ಕಿ ವಿಶೇಷ ದುವಾಯೆ ಪ್ರಾಪ್ತ ಕರ್ತೆ ಹೇ. ಸತ್ಯ ಸಾಹೇಬ್ ಭಗವಂತನ ರಾಜಿ ಮಾಡೋದು ಅಂದ್ರ, ಭಗವಂತನ ಒಲಿಸ್ಕೊಡುದು ಅಂದ್ರ ನನ್ನ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಭಗವಂತನ ಸಂಘದ ಅನುಭವ ಮಾಡುವುದೇ ರಾಜಿ ಮಾಡ್ಕೊಳ್ಳೋದು. ಇದರಿಂದ ಪರಮಾತ್ಮನ ವಿಶೇಷ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. जिसे सहज एक संकल्प में स्थित हो ज्वालारूप की याद का अनुभव कर सकते हैं. ಇದರಿಂದ ಸಹಜವಾಗಿ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿ ಜ್ವಾಲಾರೂಪದ ಅನುಭವ ಮಾಡಲಿಕ್ಕೆ ಸಾಧ್ಯವಿದೆ. ಪವರ್ಫುಲ್ ವೈಬ್ರೇಷನ್ ಫೈಲಾ ಸಕ್ತೆ ಹೇ. ಇದರಿಂದ ನಮ್ಮ ಆತ್ಮನ ಆತ್ಮಿಕ ಸ್ಥಿತಿಯಿಂದ ಒರಿಜಿನಲ್ ಪ್ಯೂರ್ ವೈಬ್ರೇಷನ್, ಪವರ್ಫುಲ್ ವೈಬ್ರೇಷನ್ ಹರಡಿಸ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕಂತಾರೆ ಬಾಬಾ ಜ್ವಾಲಾರೂಪದ ನೆನಪು ಅಗ್ನಿ ಅಂತ. ಓಂ ಶಾಂತಿ.